ಇತ್ತ ರೌಡಿ ಶೀಟರ್ ಬೆಕ್ಲು ಶಿವು ಕೊಲೆ ಆರೋಪಿ ಜಗ್ಗನನ್ನ ಬಂಧಿಸಲಾಗಿದೆ. ದೆಹಲಿ ಏರ್ಪೋರ್ಟ್ನಲ್ಲಿ A1 ಆರೋಪಿಯಾಗಿದ್ದಂತ ಜಗ್ಗ ಬಂಧಿಸಿದ್ದಾರೆ ಎಸ್ಸಿಐಡಿ ಪೊಲೀಸರು. 2 ದಿನದ ಹಿಂದೆಯಷ್ಟೇ ದುಬೈನಿಂದ ಶ್ರೀಲಂಕಾಗೆ ಜಗ್ಗ ತೆರಳಿದ್ರೋ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಕೊಲಂಬೋ ಏರ್ಪೋರ್ಟ್ನಿಂದ ದೆಹಲಿಗೆ ಆಗಮಿಸಿದ್ದ ಆತ ದೆಹಲಿಗೆ ಬರ್ತಿದ್ದನ್ನೇ ಕಾಯ್ತಿದ್ದಂತಹ ಸಿಐಡಿ ಆತನನ್ನ ವಶಕ್ಕೆ ಪಡೆದುಕೊಂಡಿದೆ. ಆತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಹಲವು ದಿನಗಳಿಂದ ಕಾಣೆಯಾಗಿದ್ದಂತ ಜಗ್ಗ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇನ್ನು ಪೊಲೀಸರು ವಶಕ್ಕೆ ಪಡ್ಕೊಳ್ತಾ ಇದ್ದಂತೆ ಪ್ರಾಥಮಿಕವಾಗಿ ಆತನ ಆರೋಗ್ಯ ತಪಾಸಣೆ ಮಾಡಬೇಕಾಗುತ್ತೆ. ಅದೆಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಜಗ್ಗನನ್ನ ಬೆಂಗಳೂರಿನ ಸಿಐಡಿ ಕಚೇರಿಗೆ ಈಗಾಗಲೇ ಕಾಕಿ ಕರೆತಂದಿದೆ. ದೆಹಲಿಯಿಂದ ಬೆಂಗಳೂರಿಗೆ ಸಿಐಡಿ ಪೊಲೀಸರು ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ದೆಹಲಿ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಂತ ಆರೋಪಿ ಜಗ್ಗನನ್ನ ಬೆಂಗಳೂರಿಗೆ ಕರೆತಂದು ಇಲ್ಲಿನಿಂದ ತನಿಖೆ ಶುರುವಾಗುತ್ತೆ. ರೌಡಿ ಶೀಟರ್ ಬೆಕ್ಲು ಶಿವು ಕೊಲೆ ಆರೋಪಿಯಾಗಿದ್ದಂತಹ A1 ಆರೋಪಿ ಅದರಲ್ಲೂ ಜಗ್ಗನನ್ನ ಪೊಲೀಸರೀಗ ಬಂಧನಕ್ಕೆ ಒಳಪಡಿಸಿದ್ದಾರೆ. 2 ದಿನದ ಹಿಂದೆಯಷ್ಟೇ ದುಬೈನಿಂದ ಲಂಕಾಗೆ ತೆರಳಿದ್ದ. ಲಂಕಾದಿಂದ ಕೊಲಂಬೋ ಏರ್ಪೋರ್ಟ್ನಿಂದ ದೆಹಲಿಗೆ ಆಗಮಿಸಿದ್ದ. ಆತ ದೆಹಲಿಗೆ ಬರ್ತಾ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದ್ದಂತೆಯೇ ಪೊಲೀಸರು ಆತನನ್ನ ಲಾಕ್ ಮಾಡಿದ್ದಾರೆ. ರೌಡಿ ಶೀಟರ್ ಬೆಕ್ಲು ಕೊಲೆ ಬಳಿಕ A1 ಜಗ್ಗ ಪರಾರಿಯಾಗಿದ್ದ. ಬೆಂಗಳೂರಿನಿಂದ ಚೆನ್ನೈ ಮೂಲಕ ದುಬೈಗೆ ಜಗ್ಗ ಎಸ್ಕೇಪ್ ಆಗಿದ್ದ. ದುಬೈ, ಥೈಲ್ಯಾಂಡ್, ಇಂಡೋನೇಷ್ಯಾದಲ್ಲಿ ಜಗ್ಗನ ಸುತ್ತಾಟ ನಡೀತಾ ಇತ್ತು. ಇನ್ನು ಜಗ್ಗನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಸಿಐಡಿ ಹೊರಡಿಸಿತ್ತು. ಥೈಲ್ಯಾಂಡ್ನಲ್ಲಿದ್ದವನಿಗೆ ಜಗ್ಗನಿಗೆ ಬ್ಲೂ ಕಾರ್ನರ್ ನೋಟಿಸ್ ಭಯ ಕೂಡ ಕಾಡ್ತಾ ಇತ್ತು. ಯಾವ ದೇಶದಲ್ಲೇ ಇದ್ರೂ ಕೂಡ ಬಿಡೋದಿಲ್ಲ ಅಂತ ಜಗ್ಗನಿಗೆ ನಡುಕ ಕೂಡ ಶುರುವಾಗಿತ್ತು. ನಂತರ ಥೈಲ್ಯಾಂಡ್ನಿಂದ ದುಬೈಗೆ ಆತ ಪರಾರಿ ಆಗಿರ್ತಾನೆ. ದುಬೈನಿಂದ ಶ್ರೀಲಂಕಾ ಮೂಲಕ ದೆಹಲಿಯತ್ತ ಪಯಣವನ್ನ ಬೆಳೆಸಿದ. ಜಗ್ಗನ ಚಲನವಲನದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡ್ಕೊಂಡಿತ್ತು ಸಿಐಡಿ ತನಿಖಾ ತಂಡ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿಕಾಸ್ ಇದ್ದಾರೆ. ವಿಕಾಸ್, ಈಗಾಗಲೇ ಸಿಐಡಿ ತನಿಖಾ ತಂಡ ಈಗಾಗಲೇ ಜಗ್ಗನನ್ನ ವಶಕ್ಕೆ ಪಡ್ಕೊಂಡು ಬೆಂಗಳೂರಿಗೆ ಕರೆತಂದಿದೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಸದ್ಯದ ಅಪ್ಡೇಟ್ಸ್ ಏನೇನಿದೆ? ಶಕುಂತಲ, ಏನು ಜುಲೈ 15ರಂದು ನಡೆದಿರುವಂತಹ ಬೆಕ್ಲು ಶಿವ ಕೊಲೆ ಪ್ರಕರಣದ A1 ಆರೋಪಿ ಏನು ಜಗ್ಗ ಅಲಿಯಾಸ್ ಜಗದೀಶ್ ನನ್ನ ಈಗಾಗಲೇ ಸಿಐಡಿ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಸದ್ಯ ಅವತ್ತು ಏನು ಕೊಲೆ ನಡೆದಂತಹ ರಾತ್ರಿಯೇ ಜಗ್ಗ ಇಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಚೆನ್ನೈ ಮುಖಾಂತರವಾಗಿ ದುಬೈಗೆ ತೆರಳಿ ಅಲ್ಲಿಂದ ಬೇರೆ ಬೇರೆ ದೇಶಗಳಲ್ಲಿ ಸುತ್ತಾಟವನ್ನ ನಡೆಸ್ತಾ ಇದ್ರು. ನಂತರ ಇದು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ವೆಸ್ಟಿಗೇಷನ್ ಅನ್ನ ಸಿಐಡಿಗೆ ಹಸ್ತಾಂತರ ಮಾಡಿದ ನಂತರದಲ್ಲಿ ಜಗ್ಗನಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿತ್ತು. ಎಲ್ಲೇ ಹೋದ್ರೂ ಕೂಡ ಬ್ಲೂ ಕಾರ್ನರ್ ನೋಟಿಸ್ ನ ಹಿಂದೆ ಬಿದ್ದಿದ್ದಂತಹ ಸಿಐಡಿ ಪೊಲೀಸರು ಅದನಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾ ಇದ್ರು. ಆ ಒಂದು ಭಯದಲ್ಲಿ, ಯಾವತ್ತಿದ್ರೂ ಸಿಕ್ಕಾಕೊಳ್ಳುವಂತಹ ಭಯದಲ್ಲಿ ಜಗ್ಗ ನಿನ್ನೆ ಏನು ಕೊಲಂಬೋ ಏರ್ಪೋರ್ಟ್ ಮುಖಾಂತರವಾಗಿ ದೆಹಲಿಗೆ ಬಂದಿರುವಂತಹ ಮಾಹಿತಿಯನ್ನ ಪಡೆದಿದ್ದಂತ ಸಿಐಡಿ ಟೀಮ್ ನಿನ್ನೆ ಆತನನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ಟ್ರಾನ್ಸಿಟ್ ವಾರೆಂಟ್ ಮುಖಾಂತರವಾಗಿ ಇವತ್ತು ಬೆಳಿಗ್ಗೆ ಸಿಐಡಿ ಕಚೇರಿಗೆ ಕರೆತಂದು ಈಗ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಪ್ರಕರಣದಲ್ಲಿ ಸದ್ಯ ಈಗ 18 ಜನ ಆರೋಪಿಗಳಿದ್ದು ಅದರಲ್ಲಿ 17 ಜನರನ್ನ ಅಂದ್ರೆ ಜಗ್ಗನನ್ನು ಸೇರಿಸಿ ಈಗ 17 ಜನರನ್ನ ವಶಕ್ಕೆ ಅರೆಸ್ಟ್ ಕೂಡ ಮಾಡ್ಕೊಳ್ಳಲಾಗಿರುವಂತದ್ದು. ಮತ್ತು ಇನ್ನೋರ್ವ ಆರೋಪಿ ಏನ್ ಅಜಿತ್, ಆತ ಕೂಡ ಈಗ ಪರಾರಿಯಾಗಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಹೆಸರು ಕೂಡ ತಳಕಾಕೊಂಡಿದೆ. ಒಂದು ವೇಳೆ ಜಗ್ಗ ಅಲಿಯಾಸ್ ಜಗದೀಶ್ ನನ್ನ ಎಂಕ್ವೈರಿ ಮಾಡಿದ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಗೆ ಸಂಬಂಧಪಟ್ಟಂತ ಏನಾದ್ರೂ ದಾಖಲೆಗಳು ಸಿಕ್ಕಿದೆ ಆದಲ್ಲಿ ಬೈರತಿ ಬಸವರಾಜನ್ನ ಮತ್ತೆ ಕರೆಸಿ ವಿಚಾರಣೆಗೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಹೈಕೋರ್ಟ್ ಬೈರತಿ ಬಸವರಾಜರ ಮೇಲೆ ಬಲವಂತದ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ಆದೇಶ ಕೂಡ ಇದೆ. ಆದ್ರೆ ಜಗ್ಗನ ಇನ್ವೆಸ್ಟಿಗೇಷನ್ ನಲ್ಲಿ ಏನಾದ್ರು ಬೈರತಿ ಬಸವರಾಜ್ ಜೊತೆಗೆ ಮತ್ತು ಈ ಕೊಲೆಗೆ ಏನಾದ್ರು ನಂಟಿರುವಂತದ ದಾಖಲೆಗಳೇನಾದ್ರೂ ಸಿಕ್ಕಿದ್ರೆ ಮತ್ತೆ ಬೈರತಿ ಬಸವರಾಜರನ್ನ ವಿಚಾರಣೆಗೆ ಕರೆಸುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಧನ್ಯವಾದ ವಿಕಾಸ್, ತಮ್ಮ ಅಪ್ಡೇಟ್ಸ್ಗಾಗಿ.